ಮಹೇಂದ್ರ ಟೆಂಪೋದಲ್ಲಿರುವಾಗ ರಾಜಸ್ಥಾನ ಅಜ್ಮೀರ್ಗೆಲ್ಲ ಹೋಗ್ತಾ ಇದ್ವಿ. ಹೌದು. ಈಗ ಸಿಂಗಲ್ ಟೈರ್ ಅಲ್ಲಿ ಮಂಗಳೂರಿಂದ ತೊಕ್ಕೋಟಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಸಿಂಗಲ್ ಟೈರ್ ಅಂತ ಕೇಳ್ತಾರೆ. ಸರ್ ಇವಾಗ SML ಗೆ ತುಂಬಾ ಡಿಮಾಂಡ್ ಇದೆ ಅಂತ ಅಲ್ವಾ? SML ಡಿಮ್ಯಾಂಡ್ ಇದೆ. SML ಡಿಮ್ಯಾಂಡ್ ಇದ್ರು ನಮ್ಗೆ ಟ್ಯಾಕ್ಸಿಯಲ್ಲಿ ವರ್ಕೌಟ್ ಆಗಲ್ಲ. ಏನಕ್ಕೆ ಸರ್ ಹಾಗೆ? ಈಗ ಅಂದ್ರೆ ಅದು ಇಯರ್ಲಿ ಅವರೇಜ್ ಮಾಡಿ ನೋಡ್ಬೇಕು ಅಷ್ಟೇ. ಅದು ಒಂದ್ ತಿಂಗಳು ಬಾಡಿಗೆ ಇಲ್ಲ ಅಂತ ಹೇಳಿದ್ರೆ ಮುಗೀತಂತಲ್ಲ. ಈಗ ತಮಿಳುನಾಡು ಪಾರ್ಟಿ ಬಂದಿದೆ ನಿಮಗೆ. ಹೇಗೆ ಸರ್ ಇಂಟರ್ ಸ್ಟೇಟ್ ಪಾರ್ಟಿ ನಿಮ್ಗೆ ಬರ್ತಾರೆ? ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ಓ, ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರ್ತಾರಾ? ಹಾಗೆ ಈಗ ಎಲ್ಲೆಲ್ಲದ ಪಾರ್ಟಿ ಬರ್ತಾರೆ. ಈಗ ಟೆಂಪಲ್ ರನ್ನಿಂಗ್, ಟೆಂಪಲ್ ಟೂರಿಗೆ ಎಲ್ಲ ಬರುದಲ್ಲ ತಮಿಳ್ನಾಡಿನವರು, ಆ ಕಡೆ ಈ ಕಡೆ ಅವರೆಲ್ಲ ಬರ್ತಾರೆ. ಅವ್ರು ನಮ್ಮನ್ನೇ, ನಮ್ದಂದ್ರೆ ಇದೆಲ್ಲ ಮಾರ್ಕೆಟಿಂಗ್ ವ್ಯವಹಾರ ಅಲ್ಲ. ಹೌದು. ಈಗ ನೀವು ಹಾಕಿದ್ರೆ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಇದು ಸಹ ಬರ್ತದೆ ನಮಗೆ. ಅಂದ್ರೆ ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಅಬ್ದುಲ್ ಸಲೀಂ. ಓಕೆ ಸರ್, ಎಲ್ಲಿ ಬರುತ್ತೆ ಸರ್ ನಿಮ್ಮೂರು? ನಮ್ದು ಮಂಗಳೂರು ಪ್ರಾಪರ್ ಆಗಿ. ಮಂಗಳೂರು ಸರ್ ತೊಕ್ಕೋಟು ಉಳ್ಳಾಲ. ಓಕೆ, ತಕೋಟನಾ? ತೊಕ್ಕೋಟು. ಓಕೆ, ಹಾಗೆಲ್ಲ ಸರ್. ಓಕೆ ಸರ್, ಸ್ವಂತ ಗಾಡಿನ ನಿಮ್ದು? ಹೌದು, ಸ್ವಂತ ಗಾಡಿ. ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಗಾಡಿ ಫೀಲ್ಡಿಗೆ ಬಂದು? ನಾನು ಫೀಲ್ಡ್ ಅಲ್ಲಿ ಒಂದು 25 ವರ್ಷ ಆಯ್ತು. 25 ವರ್ಷ. 25 years. ಓಕೆ, ಇದಕ್ಕಿಂತ ಮೊದಲು ಏನ್ ಮಾಡ್ತಿದ್ರಿ ಸರ್? ನಾನು ಸ್ಟಾರ್ಟಿಂಗ್ ಅಲ್ಲಿ ಡ್ರೈವರ್ ಆಗಿ. ಸ್ಟಾರ್ಟಿಂಗ್ ಅಲ್ಲೇ? ಸ್ಕೂಲ್ ಕ್ಲಾಸ್ ಬಿಟ್ಟ ನಂತರ ಡ್ರೈವಿಂಗ್. ಅಂದ್ರೆ ಎಷ್ಟು ವರ್ಷಕ್ಕೆ ಸರ್ ಸಾಧಾರಣ? ನಾನು 93 ಇಂದ ಸ್ಟಾರ್ಟ್ ಮಾಡಿದ್ದೆ. 93. ಆಟೋದಲ್ಲಿದ್ದೆ, ಆಟೋ ರಿಕ್ಷಾ ಓಡಿಸ್ಕೊಂಡು ಹಾಗೆ ಬಂದು. ಹಾಗೆ ಅವಾಗಿಂದ ಟೂರಿಸ್ಟ್ ಗಾಡಿಗೆ ಡ್ರೈವರ್? ಈಗ 2004ರಿಂದ ಸ್ವಂತ. 2004ರಿಂದ ಅಲ್ಲಿ ತನಕ ಡ್ರೈವರ್ ಆಗಿ ದುಡಿತೆ ಬೇರೆಯವ್ರ ಹತ್ರ. ಹಾಗೆ ಅಲ್ವಾ? ಹೇಗೆ ಸರ್ ಸ್ವಂತ ಗಾಡಿ ಮಾಡೋದಕ್ಕೆ ಬೇರೆಯವ್ರ ಹತ್ರ ಡ್ಯೂಟಿ ಮಾಡೋದಕ್ಕೆ? ಸ್ವಂತ ಗಾಡಿ ಅಂದ್ರೆ ಸ್ವಲ್ಪ ಒಳ್ಳೇದು. ನಮ್ದು ಯಾರಾದ್ರೂ ಕಿರಿಕಿರಿ ಇರಲ್ಲ. ಡೈರೆಕ್ಟ್ ಇಷ್ಟ ಬಂದಂಗೆ ನಾವು ಬೇಕಿದ್ರೆ ಇದು ಮಾಡ್ಬೋದು ಆರಾಮ್ಸೆ. ಹಾಗೆ ಸರ್, ಇದು ಟೆಂಪೋ ಅಲ್ವಾ? ಇದು ಮಿನಿ ಬಸ್. ಮಿನಿ ಬಸ್ ಟೆಂಪೋನು ಅಂತಾರೆ ಸ್ವಲ್ಪ ಜನ. ಟೆಂಪೋ ಅಂದ್ರೆ ಅದು ಟ್ರಾವೆಲರ್ TT ಅಲ್ಲ, ಟೆಂಪೋ ಕ್ಯಾಟಗರಿ ಬೇರೆ ಬರುತ್ತೆ. ಇದು ಅಂದ್ರೆ 22, ಈಗ 20+1 ಆಗಿದೆ. ಓಕೆ, ಮಿನಿ ಬಸ್ ಕಾಂಟ್ಯಾಕ್ಟ್ ಕ್ಯಾರೇಜ್. ಓಕೆ ಸರ್, ಇದು ಡಬಲ್ ಟೈರ್ ಅಲ್ವಾ? ಡಬಲ್ ಟೈರ್. ಓಕೆ, ಇದರಲ್ಲಿ ಸಿಂಗಲ್ ಟೈರ್ ಬರುತ್ತಲ್ವಾ? ಸಿಂಗಲ್ ಟೈರ್ ಅಂದ್ರೆ ಅದೇ ಮುಂಚೆ ಇದು ಟೆಂಪೋ ಇದಕ್ಕೆ ಬರುದು. ಅದು ಸ್ವರಾಜ್ ಬಸ್ ಸಿಂಗಲ್ ಟೈರ್ 12+1 ಬರುತ್ತೆ. 12+1. ಸರ್ ಡಬಲ್ ಟೈರಿಗೆ ಮತ್ತು ಸಿಂಗಲ್ ಟೈರ್ ಏನ್ ವ್ಯತ್ಯಾಸ ಬರುತ್ತೆ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಡಬಲ್ ಟೈರ್ ಸಿಂಗಲ್ ಟೈರ್ ವ್ಯತ್ಯಾಸ ಏನಿಲ್ಲ. ಮುಂಚೆ ಸಿಂಗಲ್ ಟೈರ್ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸಿಂಗಲ್ ಟೈರ್ ಅಲ್ಲಿ ಎಲ್ಲ ಕಡೆ ಓಡಿಸ್ತಾ ಇದ್ವಿ. ಇಡೀ ಆಲ್ ಓವರ್ ಇಂಡಿಯಾ ಹೋಗ್ತಾ ಇತ್ತು ಸಿಂಗಲ್ ಟೈರ್. ಮಹೇಂದ್ರ ಟೆಂಪೋದಲ್ಲಿರುವಾಗ ರಾಜಸ್ಥಾನ ಅಜ್ಮೀರ್ಗೆಲ್ಲ ಹೋಗ್ತಾ ಇದ್ವಿ. ಈಗ ಸಿಂಗಲ್ ಟೈರ್ ಅಲ್ಲಿ ಮಂಗಳೂರಿಂದ ತೊಕ್ಕೋಟಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಸಿಂಗಲ್ ಟೈರ್ ಅಂತ ಕೇಳ್ತಾರೆ ಪಾರ್ಟಿಗಳು. ಕಸ್ಟಮರ್. ಓಕೆ, ಗವರ್ನಮೆಂಟ್ ಏನಿಲ್ಲ. ಕಸ್ಟಮರ್ ಅಂದ್ರೆ ಜನ ಚೇಂಜ್ ಆಗೋದು, ಚೇಂಜ್ ಆಗ್ತಾ ಇದೆಯಲ್ಲ. ಈಗ ಡಬಲ್ ವೀಲ್ ಅಂದ್ರೆ ಡಬಲ್ ವೀಲ್, ಎಲ್ಲ ಡಬಲ್ ವೀಲ್ ಸೇಫ್ಟಿ ಅಂತ ಹೇಳಿ. ಸಿಂಗಲ್ ವೀಲ್ ಎಲ್ಲೆಲ್ಲ ಹೋಗ್ತಾ ಇದ್ವಿ. ಈಗ ಸಿಂಗಲ್ ವೀಲ್ ಯಾರಿಗೂ ಬೇಡ. ಕಸ್ಟಮರ್ಗೆ ಬೇಕಾದಾಗೆ ನಾವು
ಹೌದು ಟೂರಿಸ್ಟ್ ಲೈನ್ ಅವ್ರ ಬೇಡಿಕೆ ಅವ್ರು ಯಾವ ತರ ಬಾಡಿಗೆ ಅವರಿಗೆ ಹೇಗೆ ಕೇಳ್ತಾರೆ? ಬೇಕೋ ಹಾಗೆ ನಾವು ಮುಂದುವರಿಸಿಕೊಂಡು ಹೌದು, ಹೀಗೆ. ಸಿಂಗಲ್ ಟೈರ್ ಅಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಸಿಂಗಲ್ ಟೈರ್ ಅಲ್ಲಿ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಟರ್ನಿಂಗ್ ಪ್ಲೇಸ್ ಅಲ್ಲೆಲ್ಲ ಸ್ವಲ್ಪ ಇದಾದಾಗೆ ಆಗ್ತದೆ, ಸ್ವಲ್ಪ ರೋಲ್ ಜಾಸ್ತಿ ರೋಲ್ ಆಗುತ್ತೆ. ಆಗ್ತದೆ ಅಂತ ಹೇಳಿ ಒಂದು ಭ್ರಮೆ ಅಷ್ಟೇ. ಹೌದು. ಹಾಗೇನಿಲ್ಲ, ಸಿಂಗಲ್ ಟೈರಿಗೆ ಟಿ ಸಿಂಗಲ್ ಟೈರ್ ಎಲ್ಲ ಹೋಗ್ತದೆ, ಹೌದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು ಡಬಲ್ ಟೈರ್ ಅಲ್ಲೂ ಬೀಳ್ತದೆ, ಓಲ್ವಾ ಬಸ್ಸೇ ಆಫ್ಸೆಟ್ ಆಗ್ತದೆ ಓಕೆ ಹಾಗೆ ಹಾಗೆ ಅಷ್ಟೇ ಓಕೆ ಅದಷ್ಟೇ ಅಲ್ವಾ ಸರ್ ಅಷ್ಟೇ ಡಬಲ್ ಟೈರಿಂಗ್ ಮತ್ತೆ ಸಿಂಗಲ್ ಟೈರಿಂಗ್ ವ್ಯತ್ಯಾಸ? ಅಷ್ಟೇ. ಓಕೆ ಸರ್, ಇದಕ್ಕೆ ಎಷ್ಟು ಸೀಟ್ ಬರುತ್ತೆ? ಇದರಲ್ಲಿ 20+1 20+1 ಅಂದ್ರೆ ಕಂಡಕ್ಟರ್ ಒಂದು ಒಂದು 20 ಸೀಟ್ 20 ಸೀಟ್ 21 ಸೀಟ್ ಬರುತ್ತೆ. ಓಕೆ ಡ್ರೈವರ್ +1 +1. ಸರ್ ಈ ಗಾಡಿ ಮಾಡಿ ಎಷ್ಟು ಟೈಮ್ ಆಯ್ತು ಸರ್ ಸಾಧಾರಣ? ಅಂದ್ರೆ ಚೆಸ್ಸಿನೇ ತಂದಿರೋದಾ? ಚೇಸ್ ನಾನು 2004 ಅಲ್ಲಿ ಚೇಸ್ ತಂದು ಗಾಡಿ ಮಾಡಿ, ಇದಲ್ಲ ಇನ್ನೊಂದು ಗಾಡಿ ಅದು ಮಾಡಿ 9ಕ್ಕೆ ಶೇರ್ ಮಾಡಿದೆ. 2009 ಒಂದು ಚೇಸ್ ತರಿಸಿ 2009ಗೆ ಸೇಲ್ ಮಾಡಿದ್ರಿ? ಸೇಲ್ ಮಾಡಿದೆ. ಓಕೆ ಅದು ಸಹ SML ಅಲ್ವಾ? 2000 ಅದು SML, ಅದು ಟಾಟಾ ಟಾಟಾ 407. ಓಕೆ ಅವಾಗಲೆಲ್ಲ ತುಂಬಾ ಟಾಟಾ ಡಿಮಾಂಡ್ ಇತ್ತು. ಅವಾಗೆಲ್ಲ ಟಾಟಾ ಡಿಮ್ಯಾಂಡ್ ಇದ್ದದ್ದು, ಟಾಟಾನೇ ಇದ್ದದ್ದು, SML ಅಲ್ಲ. SML ಅಂದ್ರೆ ಈ ಕಡೆ ಎಲ್ಲ SML ಗೆ ಪರ್ಮಿಟ್ ಸಿಗ್ತಾ ಇರಲಿಲ್ಲ. ಓಕೆ ಹಾಗೆ 2009 ಅಲ್ಲಿ ಟಾಟಾ ತಗೊಂಡೆ, ಡಬಲ್ ವೀಲ್ 407. ಆನಂತರ 2015ಗೆ ಸೇಲ್ ಮಾಡಿದೆ. ಓಕೆ ಆನಂತರ ಬೇರೆ ಗಾಡಿ ಮಾಡಿದೆ. ಈಗ 2000 ಇದರಲ್ಲಿ ಈ ಗಾಡಿ ತಂದೆ. ಓಕೆ ಈ ಗಾಡಿ ತಂದು ಇದು ಸೆಕೆಂಡ್ ಹ್ಯಾಂಡ್ ತಗೊಂಡು. ಸೆಕೆಂಡ್ ಹ್ಯಾಂಡ್? ಫಸ್ಟ್ ಆ ಗಾಡಿ ಎಲ್ಲ ಚೇಸ್ ನಾನೇ ಬುಕ್ ಮಾಡಿದ್ದು. ಇದು ಹೌದು. ಮಸ್ತ್ ಈಗ ನಿಂತಿದೆ, ಈಗ ಗಾಡಿ ಇದು ಸಿಗ್ತಾ ಇಲ್ಲ, ಯಾವ್ದು ಈ ಗಾಡಿ ಬರ್ತಾ ಇಲ್ಲ ಇವಾಗ? ಬರ್ತಾ ಇಲ್ಲ, ಪರ್ಮಿಟ್ Okay. ಬ್ಲಾಕ್ ಮಾಡಿದ. ಸರ್ ಇವಾಗ SML ಗೆ ತುಂಬಾ ಡಿಮಾಂಡ್ ಇದೆ ಅಂತ ಅಲ್ವಾ? SML ಡಿಮ್ಯಾಂಡ್ ಇದೆ. SML ಡಿಮ್ಯಾಂಡ್ ಇದ್ರು ನಮಗೆ ಟ್ಯಾಕ್ಸಿಯಲ್ಲಿ ವರ್ಕೌಟ್ ಆಗಲ್ಲ. ಏನಕ್ಕೆ ಸರ್ ಹಾಗೆ? ಈಗ ಅಂದ್ರೆ 25+1 ಕೊಡ್ತಾರೆ ಪರ್ಮಿಟ್ SML ಈಗ? SML ಗೆ. 25+1 ಪರ್ಮಿಟ್ ಆದ್ರೆ ಅದಕ್ಕೆ 38,000 ಟ್ಯಾಕ್ಸ್ ಬರುತ್ತೆ. ಓಕೆ 38,000 3 ಮಂತಿಗೆ ಬರುತ್ತೆ ಕ್ವಾರ್ಟರ್ ಟ್ಯಾಕ್ಸ್ ಅಲ್ವಾ? ವಾಟರ್ ಟ್ಯಾಕ್ಸ್. ಓಕೆ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ಮುಂಚಿನ ಗಾಡಿಯನ್ನೇ ಮುಂದುವರಿಸ್ಕೊಂಡು ಹೋಗುದು. ಎಷ್ಟು ಟೈಮ್ ಹೋಗುತ್ತೆ ಅಷ್ಟು ಟೈಮ್ ಅಷ್ಟೇ. ಓಕೆ ಟಾಟಾಗೆಲ್ಲ ಆದ್ರೆ ಕರೆಕ್ಟ್ ಆಗಿ ಕೊಡ್ತಾರ? ಟಾಟಾನು ಅಷ್ಟೇ, ಎಲ್ಲ ಅಷ್ಟೇ. ಎಲ್ಲ ಇದು ನಮ್ಗೆ ಈ ಮಿನಿ ಬಸ್ ಪರ್ಮಿಟ್ ಎಲ್ಲ ಬ್ಲಾಕ್ ಮಾಡಿದ್ರು ಎಲ್ಲ. ಈಗ 12 ಇದಂದ್ರೆ 12+1 ಸಿಗ್ತಾ ಇತ್ತು. 12+1 ಪರ್ಮಿಟ್ ಲಾಸ್, 12+1 ಪರ್ಮಿಟ್ ಬರ್ತಾ ಇದ್ದದ್ದು. ಅದನ್ನು 12+1 ಈಗ ಕೊಡುದಿಲ್ಲ. 12+1 ಇದರಲ್ಲಿ ಇದನ್ನು ಆಲ್ಟ್ರೇಷನ್ ಮಾಡಿ ಲಾಸ್ಟ್ ಟೈಮ್ ನಮ್ಮ ಗವರ್ಮೆಂಟ್ ಇದು ಮಾಡಿದಾಗ ನಾವೆಲ್ಲ ಯೂನಿಯನ್ ಇಂದ ಮಾತಾಡಿಸ್ಕೊಂಡು ನಮಗೊಂದು ಎಕ್ಸ್ಕ್ಯೂಸ್ ಕೊಟ್ಟು ನಮ್ಮ ಪರ್ಮಿಟ್ ಅನ್ನು ಆಲ್ಟ್ರೇಷನ್ ಮಾಡಿಸಿ 20+1 ಕೊಟ್ಟರು. ಓಕೆ ಇಲ್ಲಾಂದ್ರೆ 12+1 ಅಲ್ಲಿ 20 ಸೀಟ್ ಹಾಕೊಂಡು ಹೋಗ್ತಾ ಇದ್ದದ್ದು. ಹೌದು, ಯಾರಾದ್ರೂ ಸಪೋಸ್ ಕೈ ಹಾಕಿದ್ರೆ ಫೈನ್ ಕಟ್ಟುವಂತ ಫೈನ್ ಕಟ್ಟಂತ ಇದರಲ್ಲಿ ಇದ್ದದ್ದು. ಹೌದು. ಆನಂತರ ಇದು ಮಾಡಿ ಆಲ್ಟ್ರೇಷನ್ ಪರ್ಮಿಟ್ ಮಾಡಿ 20+1 ಕೊಟ್ಟಿದ್ದಾರೆ ಈಗ. ಓಕೆ ಈಗ ಏನಂದ್ರೆ ಈಗ 20+1 ಅಲ್ಲಿ ಹೊಸ ಚೇಸ್ ತಗೊಂಡು ಗಾಡಿ ಮಾಡುವಂಗಿಲ್ಲ, ಆ ಪರ್ಮಿಟ್ ಕೊಡ್ತಾ ಇಲ್ಲ. ಓ ಹೊಸದಾಗಿ ಪರ್ಮಿಟೇ ಸಿಗ್ತಾ ಇಲ್ಲ? ಕೊಡ್ತಾ ಇಲ್ಲ ಟೂರಿಸ್ಟಿಗೆ ಪರ್ಮಿಟ್ ಸಿಗ್ತಾ ಇಲ್ಲ? ಆ ಪರ್ಮಿಟ್ ಕೊಡ್ತಾ ಇಲ್ಲ. ಕೊಡ್ತಾ ಇದ್ದಾರೆ 25 ಪರ್ಮಿಟ್ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಜಾಸ್ತಿ ಉಂಟು. 12+1 ಪರ್ಮಿಟ್ ಕೊಡ್ತಾ ಇಲ್ಲ, ಅದು ಕ್ಯಾಟಗರಿ ಚೇಂಜ್ ಆಗುತ್ತೆ. ಓಕೆ ಹಾಗೆ ಇದೀಗ 21+ ಕೊಡ್ತಾರೆ, ಟ್ಯಾಕ್ಸ್ ಜಾಸ್ತಿ ಉಂಟು. 1,750 ಅನ್ನೋ ಸಮಥಿಂಗ್ ಬರುತ್ತೆ ಓಕೆ ಎಸ್ ಆಗಿ. ಅದು ನಮಗೆ ವರ್ಕೌಟ್ ಆಗಲ್ಲ. ಓಕೆ ಸರ್, ಸ್ವರಾಜ್ ಮಜ್ದಾನಿ ಏನಕ್ಕೆ ಆಯ್ಕೆ ಮಾಡಿರೋದು? ಸ್ವರಾಜ್ ಮಜ್ದಾ ಅಂದ್ರೆ ಸ್ವಲ್ಪ ಪಿಕಪ್ ಎಲ್ಲ ಜಾಸ್ತಿ ಉಂಟು, ಟಾಟಾಕಿನೇ ಜಾಸ್ತಿನಾ? ಟಾಟಾಕ್ಕಿಂತ ಜಾಸ್ತಿ ಉಂಟು. ಇವಾಗ ತುಂಬಾ ಕಡಿಮೆ ಅಲ್ವಾ ಈ ಗಾಡಿ ಬರೋದು? ಈ ಕಡೆ ಅಂದ್ರೆ ಗಾಡಿ ಬರೋದಂದ್ರೆ ಈ ಕಡೆ ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಉಂಟು. ಯಾವ್ದು SML ಈಗ? ಈ ಬೆಂಗಳೂರು ಸೈಡ್ ಎಲ್ಲ ತುಂಬಾ ಆ ಡಿಮಾಂಡ್ ಕಡೆ ಸ್ವರಾಜ್ ಮಜ್ದಾ ತುಂಬಾ ಡಿಮ್ಯಾಂಡ್. ಈ ಕಡೆ ಟಾಟಾ ನಮ್ಮ ಕೋಸ್ಟಲ್ ಅಲ್ಲೆಲ್ಲ ಟಾಟಾ, ಈ ಕಡೆ ಟಾಟಾಕ್ಕೆ ಜಾಸ್ತಿ ಉಂಟು. ಹೌದು. ಸೊ ಮಜ್ದಾ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಇದಕ್ಕೆ. ಸರ್ ಇವಾಗ ಟಾಟಾಗೆ ಮತ್ತೆ ಇದಕ್ಕೆ ಹೋಲಿಸಿದ್ರೆ ಯಾವ್ದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ? ಯಾವ್ದು ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಟಾಟಾದಲ್ಲಿ. ಓಡಿಸ್ಲಿಕ್ಕೆ ಕಂಫರ್ಟೇಬಲ್ ಆಗುತ್ತೆ ಮಜ್ದಾದಲ್ಲಿ. ಸರ್ ಏನೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ? ಮೇಂಟೆನೆನ್ಸ್ ಪ್ರತಿಯೊಂದು ವಿಷಯದಲ್ಲೂ ಜಾಸ್ತಿ ಉಂಟು. ಅಂದ್ರೆ ಕಾಸ್ಟ್ ಜಾಸ್ತಿನಾ? ಕಾಸ್ಟ್ ಜಾಸ್ತಿ, ಸ್ಪೇರ್ ಪಾರ್ಟ್ಸ್ ಗೆ ಕಾಸ್ಟ್ ಜಾಸ್ತಿ ಉಂಟು. ಮತ್ತೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಸ್ಪೇರ್ ಸಿಗಲ್ಲ, ವರ್ಕ್ ಮೆಕ್ಯಾನಿಕಲ್ ಸಿಗಲ್ಲ. ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವರಾಜ್ ಮಜ್ದಾ ಮೆಕ್ಯಾನಿಕ್ ಸ್ವಲ್ಪ ಕಡಿಮೆ. ಟಾಟಾದ ಆದ್ರೆ ಎಲ್ಲ ಮೆಕ್ಯಾನಿಕಲ್ ಮಾಡ್ತಾರೆ, ಇದು ಮಾಡೋದಿಲ್ಲ, ಮಜ್ದಾದ್ದು ಮಾಡೋದಿಲ್ಲ. ಮೆಕ್ಯಾನಿಕಲ್ ಸ್ವಲ್ಪ ಪ್ರಾಬ್ಲಮ್ಸ್. ಹೌದು, ಅವರಿಗೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೆ ಅಷ್ಟೇ ಮಾಡ್ತಾರೆ. ಈಗ ಟಾಟಾ ಇದು ಮಜ್ದಾ ಎಲ್ಲ ನಿಮ್ಗೆ ಹುಬ್ಳಿ ಸೈಡ್ ಎಲ್ಲ ಆ ಕಡೆ ಹೋಗೋದೇ ಇಲ್ಲ, ಅವ್ರು ಯಾರು ಬೈ ಮಾಡೋದಿಲ್ಲ, ಪರ್ಚೇಸೇ ಮಾಡಲ್ಲ. ಟಾಟಾನೇ ಕೇಳ್ತಾ ಇದ್ದಾರೆ, ಟಾಟಾನೇ ಹೇಳ್ತಾರೆ. ಓಕೆ, ಆದ್ರೂ ಸಹ ನೀವು SML ಮಾಡಿದ್ದೀರಾ? SML ಅಂದ್ರೆ ನಮಗೆ ಕಂಫರ್ಟೇಬಲ್ ಆಗುತ್ತೆ. ಓಕೆ ಸರ್, ಇದಕ್ಕೆ ಮೈಲೇಜ್ ಎಲ್ಲ ಎಷ್ಟು ಬರ್ತಾ ಇದೆ ಸರ್? ಇದ್ರಲ್ಲಿ ಅಂದ್ರೆ ಬಾಡಿ ಡಿಪೆಂಡ್ ಮೇಲೆ ಬರುತ್ತೆ ಅದು. ಹಾಗೆ ಯಾವ ಕೋಚ್ ಸರ್ ಇದು? ಇದು ನಮ್ದು ಇಲ್ಲಿ ತೊಕ್ಕೋಟ್ ದುರ್ಗಾಂಬ ಕೋಚ್. ಈಗ ಇದು ಆಲ್ಟ್ರೇಷನ್ ಮಾಡಿದ್ದು. ಓ, ನಿಮ್ಮ ಮಂಗಳೂರಲ್ಲಿ ಲೋಕಲ್ ಕೋಚ್. ಇಲ್ಲಾಂದ್ರೆ ಆಂಜನೇಯ ಕೋಚ್ ಇತ್ತು, ಆಲ್ಟ್ರೇಷನ್ ಮಾಡಿದ್ದು ಇದು
ರೀನ್ ಮಾಡಿದ್ದು ದುರ್ಗಾಂಬ ಕೊಲ್ಲಿ, ದುರ್ಗಾಂಬ ಕೋಚ್, ದುರ್ಗಾಂಬ ಕೋಚ್ ಮಂಗಳೂರು. ಮಂಗಳೂರು ಇಲ್ಲಾಂದ್ರೆ ಮಾಡ್ತಾರೆ ವಿನಾಯಕ ಕೋಚ್, ಈಗ ಶ್ರೇಯಸ್ ಕೋಚ್ ಇದೆಲ್ಲ ಉಂಟು, ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಯಾವ್ದು ಬೆಸ್ಟ್ ಸರ್ ಓಡಿಸ್ಲಿಕ್ಕೆಲ್ಲ ಯಾವುದು ಕೋಚ್ ಅಲ್ಲಿ? ಕೋಚ್ ಅದೊಂದು ಡಿಸೈನ್ ತರ, ಓಡಿಸ್ಲಿಕ್ಕೆ ಅದಕ್ಕೆ ಇದಕ್ಕೇನು ವ್ಯತ್ಯಾಸ ಬರಲ್ಲ. ಸರ್ ಈ ಗಾಡಿ ತಕೊಂಡು ನೀವು ಚೇಂಜ್ ಮಾಡಿದ್ದ ಅಂದ್ರೆ ಬಾಡಿ ಲೈನ್ ಎಲ್ಲ? ಇದೀಗ ಚೇಂಜ್ ಮಾಡಿದ್ದು ನಾವು, ಓಕೆ ಆಲ್ಟರ್ನೇಟ್ ಮಾಡಿ ಓಕೆ. ಎಷ್ಟು ಬೇಕಾಗುತ್ತೆ ಸರ್ ಒಂದು ಸಾಧಾರಣ? ಚೇಂಜ್ ಮಾಡಿ ಆಲ್ಟರ್ನೇಟ್ ಮಾಡಿ, ಹೌದು. ಆಲ್ಟರ್ನೇಟ್ ಮಾಡ್ಲಿಕ್ಕೆ ಅದು ಹೇಳಿಕ್ಕೆ ಆಗುದಿಲ್ಲ, ಫಾರ್ಸ್ ತುಂಬಾ ಉಂಟು. ನಮ್ಗೆ ಹೇಗೆ ಡಿಪೆಂಡ್ ಆಗಿ ನಮ್ಗೆ ಬೇಕಾದಂಗೆ ನಾವು ಮಾಡಿಸುದು. ಈಗ ಅಂದ್ರೆ ಪಾರ್ಟಿಗೆ ನಮ್ ಕಸ್ಟಮರ್ಗೆ ಹೇಗ್ ಬೇಕು ಹಾಗೆ ಮಾಡ್ಬೇಕು. ಈಗ ಕಸ್ಟಮರ್ಗೆ ಎಲ್ಲ ಸ್ವಲ್ಪ ಹೌದು ಸೌಂಡ್ ಅಲ್ಲ, ಮುಂಚೆ ಈಗ ಸೌಂಡ್ ಸಿಸ್ಟಮ್ ಮತ್ತೆ ಇದೆಲ್ಲ ಬೇಕಾಗುತ್ತೆ ಕಸ್ಟಮರ್ಗೆ. ಪಾರ್ಟಿಗೆ ಸೌಂಡ್ ಸಿಸ್ಟಮ್ ಅಲ್ಲಿ ಡೌನ್ ಇದ್ರೆ ಪಾರ್ಟಿ ಬರುದಿಲ್ಲ, ಬಾಡಿಗೆ ಬರುದಿಲ್ಲ. ಬಾಡಿಗೆಗೋಸ್ಕರ ಇರುದಲ್ಲ, ಹೌದು ನಮ್ ಪರ್ಸನಲ್ ಯೂಸ್ಗೆ ಅಲ್ಲ. ಹೌದು ನಾವು ಜನರಿಗೋಸ್ಕರ, ಜನರೇ ಲೈಕ್ ಮಾಡ್ತಾರೆ, ಆ ತರ ಸರ್ವಿಸ್ ಕೊಟ್ರೆ ಮಾತ್ರ ಬಾಡಿಗೆ ಬರೋದು. ಸರ್ ನಿಮ್ದು ವರ್ಷ ಪೂರ್ತಿ ಟೂರಿಸ್ಟ್ ಅಲ್ವಾ? ಟೂರಿಸ್ಟ್ ನಡೆಯುತ್ತಾ ಸರ್? ನಮ್ದು ಜೀವನ ಹೋಗುತ್ತೆ ಅಷ್ಟೇ. ಅಂದ್ರೆ ಅನ್ಸೀಸನ್ ಅಲ್ಲಿ ಬಾಡಿಗೆ ಇರಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತೆ ಇದರಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಡೌನ್, ಮಾರ್ಚ್ ಅಲ್ಲೆಲ್ಲ ಕಡಿಮೆ ಇರುತ್ತೆ. ಅದೇ ಅವರೇಜ್, ಅದು ಇಯರ್ಲಿ ಅವರೇಜ್ ಮಾಡಿ ನೋಡ್ಬೇಕು ಅಷ್ಟೇ. ಅದು ಒಂದ್ ತಿಂಗಳು ಬಾಡಿಗೆ ಇಲ್ಲ ಅಂತ ಹೇಳಿದ್ರೆ ಮುಗೀತು ಅಂತಲ್ಲ. ವರ್ಷ ಇಯರ್ಲಿ ಅವರೇಜ್ ನೋಡುವಾಗ ನಮಗೆ ಈಗ ಡಿಸೆಂಬರ್ ಅಲ್ಲಿ ಬಾಡಿಗೆ ಗಾಡಿ ಜಾಸ್ತಿ ಫುಲ್ ಓಡುತ್ತೆ. ಡಿಸೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ಫುಲ್ ಓಡುತ್ತೆ. ಜನವರಿ ಓಡುತ್ತೆ, ಶಬರಿಮಲೆ ಸೀಸನ್ ಜನವರಿ ಫುಲ್ ಓಡುತ್ತೆ. ಫೆಬ್ರವರಿ ಸ್ವಲ್ಪ ಡೌನ್ ಬರುತ್ತೆ, ಮಾರ್ಚ್ ಅಲ್ಲಿ ಡೌನ್ ಬರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ. ಏಪ್ರಿಲ್ ಅಲ್ಲಿ ಓಡುತ್ತೆ, ಮತ್ತೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ತರನೇ ಮಳೆಗಾಲ ಸ್ವಲ್ಪ ಡೌನ್ ಆಗುತ್ತೆ. ಅದು ಅವರೇಜ್, ಹೌದು. ಅದು ನಾವು ಹೇಳಿಕ್ಕೆ ಆಗೋದಿಲ್ಲ. ಸರ್ ಹೊಸದಾಗಿ ಮಿನಿ ಬಸ್ಸಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಏನಿಲ್ಲ, ಬರ್ಬೋದು. ಕಸ್ಟಮರ್ಗೆ ಸರ್ವಿಸ್ ಒಳ್ಳೇದು ಕೊಡ್ಬೇಕಷ್ಟೇ. ಕಸ್ಟಮರ್ಗೆ ಸರ್ವಿಸ್ ಕೊಡ್ಬೇಕು. ಪಾರ್ಟಿಯವ್ರಿಗೆ ಇದು ಮಾಡ್ಬೇಕು. ಡ್ರೈವರ್ಸ್ ಅಂದ್ರೆ ಒಟ್ಟಾರೆ ಅಲ್ಲ, ನಮ್ ಟೂರಿಸ್ಟ್ ಡ್ರೈವರ್ ಅಂದ್ರೆ ಒಂದು ಜವಾಬ್ದಾರಿ. ಹೌದು, ತುಂಬಾ ರಿಸ್ಕಿ. ಇಷ್ಟು ಜನರನ್ನ ಜೀವ ನಮ್ಮ ಕೈ. ಹೌದು, ನಿಮ್ಮ ಕೈಲಿದೆ. ಡ್ರೈವರ್ಸ್ ಅಂದ್ರೆ ಎಲ್ಲ ಗಾಡಿ ಅಷ್ಟೇ, ಆದ್ರೆ ಟೂರಿಸ್ಟ್ ಅಲ್ಲದು ಬೇರೆನೆ. ಅಂದ್ರೆ ಟೂರಿಸ್ಟ್ ನಂಬ್ಕೊಂಡು ಬರೋದು. ಈಗ ತಮಿಳ್ನಾಡು ಪಾರ್ಟಿ ಬಂದಿದೆ ನಿಮಗೆ. ಹೇಗೆ ಸರ್ ಇಂಟರ್ ಸ್ಟೇಟ್ ಪಾರ್ಟಿ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ? ಓ, ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬರ್ತಾರಾ? ಹಾಗೆ ಈಗ ಎಲ್ಲೆಲ್ಲದು ಪಾರ್ಟಿ ಬರ್ತಾರೆ. ಈಗ ಟೆಂಪಲ್ ರನ್ನಿಂಗ್, ಟೆಂಪಲ್ ಟೂರಿಗೆ ಎಲ್ಲ ಬರುದಲ್ಲ ತಮಿಳ್ನಾಡಿನವರು, ಆ ಕಡೆ ಈ ಕಡೆ ಅವರೆಲ್ಲ ಬರ್ತಾರೆ. ಅವ್ರು ನಮ್ಮನ್ನೇ ಡಿಪೆಂಡ್ ಮಾಡಿರೋದು ಡ್ರೈವರ್ಸ್. ನಾವು ಸರಿಯಾಗಿದ್ರೆ ನಮ್ಗೆ ನೆಕ್ಸ್ಟ್ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಇಂಟ್ರೆಸ್ಟ್ ನಮಗೆ ಗೊತ್ತಾಗುತ್ತಲ್ಲ, ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇಷ್ಟು ಬರ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು ಈಗ ಹೇಳ್ತಾರೆ. ಪ್ಲೇಸಸ್ ಎಲ್ಲ ಹೇಳ್ತಾರೆ. ಪ್ಲೇಸಸ್ ಎಲ್ಲ ನಮ್ಗೆ ಗೊತ್ತಿರುತ್ತಲ್ಲ. ನಾವು ಇಷ್ಟು ವರ್ಷದಲ್ಲಿ ಇಲ್ವಾ, ನಮ್ಗೆ ಗೊತ್ತಿಲ್ವಾ ಎಲ್ಲೆಲ್ಲಿ ಹೆಂಗೆ. ನಾವು ಒಂದು ರೇಟ್ ಹೇಳ್ತೇವೆ, ಓಕೆ ಅಂದ್ರೆ ಅಡ್ವಾನ್ಸ್ ಡನ್ ಆದ್ರೆ ಓಕೆ. ಓಕೆ ಸರ್, ಏನಕ್ಕೆ ಅವ್ರ ಕಡೆ ಗಾಡಿ ಬಿಟ್ಟು ಈ ಕಡೆ ಗಾಡಿ ಬುಕ್ ಮಾಡ್ತಾರೆ? ಅವರು ಈ ಕಡೆ ಬಂದ್ರೆ ಅಲ್ಲಿಂದ ಗಾಡಿ ಜರ್ನಿ ಜಾಸ್ತಿ ಅಲ್ಲ, ಹೌದು, ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ. ಟ್ರೈನ್ ಅಲ್ಲಿ ಬರ್ತಾರೆ ಅಲ್ಲಿಂದ. ಟ್ರೈನ್ ಅಲ್ಲಿ ಬಂದು ಮಂಗಳೂರಿಂದ ಟೆಂಪಲ್ ಸೈಡ್ ಸೀನ್ಸ್, ಟೆಂಪಲ್, ಬೀಚ್ ಈ ತರ ಎಲ್ಲ, ಮಂಗಳೂರು ಬೀಚ್. ಹಾಗೆ ಸರ್, ಎಷ್ಟು ಕಡೆ ಅಡ್ಡಾಡ್ಲಿಕ್ಕೆ ಬುಕ್ ಮಾಡಿದ್ದಾರೆ ಇವಾಗ? ನನಗೆ ಇದು 3 ದಿವಸದ್ದು ಟೂರ್. 3 ದಿವಸ ಎಲ್ಲೆಲ್ಲಿ ಸುತ್ತಾಡಿ ಬಂದ? ನಾನು ದಾಂಡೇಲಿ ಹೋದೆ, ದಾಂಡೇಲಿ, ಗೋಕರ್ಣ. ಓಕೆ, ಮತ್ತೆ ಮೊನ್ನೆ ಮಂಗಳೂರಿಂದ ಹುಬ್ಳಿ ಪಿಕಪ್ ಮಾಡ್ಕೊಂಡು ದಾಂಡೇಲಿ ಬರ್ತಿದ್ದೆ. ದಾಂಡೇಲಿ ಸ್ಟೇ ಆಗಿ ಇವತ್ತು ದಾಂಡೇಲಿಂದ ಗೋಕರ್ಣದಲ್ಲಿ, ನಾಳೆ ಮುರುಡೇಶ್ವರ, ಉಡುಪಿ, ಮಂಗಳೂರು. ನನಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ ಎಲ್ಲ ಹೊರಗಡೆ ಔಟ್ ಸೈಡ್. ಹಾಗೆ ಕೇರಳ, ತಮಿಳ್ನಾಡು, ಮಂಗಳೂರವರು ಆ ಕಡೆ ಹೋಗ್ತಾರೆ, ಹೊರಗಡೆ ಔಟ್ ಸೈಡ್ ಹೋಗ್ತಾರಲ್ಲ. ಮಂಗಳೂರಿಂದ ಬೆಸ್ಟ್ ಪ್ಯಾಕೇಜ್ ಇದೆ, ತಿರುಪತಿ ಆ ಕಡೆ ಈ ಕಡೆ ಎಲ್ಲ ಹೋಗುದು. ಹೌದು, ಸ್ಲೀಪರ್ ಪ್ಯಾಕೇಜ್ ಇದೆ. ಸ್ಲೀಪರ್ ಪ್ಯಾಕೇಜ್ ಇದೆ, ಆ ತರ. ಟೂರಿಸಂ ಅಂದ್ರೆ ಹಾಗೇನಲ್ಲ, ನಾವು ಒಂದು ಕಡೆ ಹೋಗ್ಬೇಕು. ನಾವು ಈಗ ದಿವಸ ಇಲ್ಲಿ ಗೋಕರ್ಣ ಇಲ್ಲೇ ನೋಡ್ತಾ ಇದ್ದೇವೆ, ಅವರು ಇಲ್ಲೇ ನೋಡ್ತಾರ. ಗೋಕರ್ಣ ಅವರು ಔಟ್ ಸೈಡ್ ಹೋಗ್ತಾರೆ ಇಲ್ವಾ, ಗೋಕರ್ಣ ಬರ್ತಾರೆ, ಆಗ್ತಾರೆ. ಟೂರಿಸ್ಟ್ ಅಂದ್ರೆ ಅದೇ ಹಾಗೇನೆ. ಇಲ್ಲಿರುವವರು ಬೇರೆ ಕಡೆ ಹೋಗುದು, ಬೇರೆಯವರು ಇಲ್ಲಿ ಕಡೆ ಹೋಗುದು. ಇದು ಟರ್ನಿಂಗ್. ಹೌದು, ಎಕ್ಸ್ಚೇಂಜ್ ಆಗ್ತಿರುತ್ತೆ. ಎಕ್ಸ್ಚೇಂಜ್, ಟರ್ನಿಂಗ್ ಅದೊಂದು ಅದೇ ಅಲ್ಲ. ಈ ಸ್ಕೂಲ್ ಟ್ರಿಪ್ಪಿಗೆಲ್ಲ ವರ್ಕೌಟ್ ಆಗುದಿಲ್ಲ ಅಲ್ವಾ ಈ ಗಾಡಿ? ಸ್ಕೂಲ್ ಟ್ರಿಪ್ ಅಂದ್ರೆ ಮಕ್ಕಳು ಜಾಸ್ತಿ ಆಗಿ, ಮಕ್ಕಳು ವರ್ಕೌಟ್ ಆಗಲ್ಲ, ಅವರಿಗೆ ವರ್ಕೌಟ್ ಆಗಲ್ಲ. ನಮ್ಮ ಬಾಡಿಗೆಗೂ ಅವರಿಗೆಲ್ಲ ವರ್ಕೌಟ್ ಆಗಲ್ಲ. ಅವ್ರು ಜಾಸ್ತಿ ದೊಡ್ಡ ಬಸ್ ಆದರೆ, ಸ್ಕೂಲ್ ಟ್ರಿಪ್ಗೆ ದೊಡ್ಡ ಬಸ್ ಆದರೆ ಸ್ವಲ್ಪ ಜನ ಜಾಸ್ತಿ ಹೋಗ್ತಾರೆ, ಮಕ್ಕಳು ಜಾಸ್ತಿ ಹೋಗ್ತಾರೆ, ಅವರಿಗೆ ಇದು ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ. ಹೌದು, ಮಿನಿ ಬಸ್ಸಿಗೆ ಆದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಮಿನಿ ಬಸ್ಸಿಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಮಿನಿ ಬಸ್ಸಿಗೆ ಹಾಗೆ 20 ಮೆಂಬರ್ ಅಲ್ಲ, 20 ಮೆಂಬರ್ಗೆ ಈಗ ನಾವು ಈ ಕಡೆ ಬಂದು ಎಷ್ಟು ಅಮೌಂಟ್ ಬಾಡಿಗೆ ರೇಟ್ ಆಗುತ್ತೆ ಅದು 20 ಮೆಂಬರ್ಗೆ ಡಿವೈಡ್ ಆಗುತ್ತೆ. ಹಾಗೆ ಅದರಲ್ಲಿ 50 ಮೆಂಬರ್ಗೆ ಡಿವೈಡ್ ಆಗುತ್ತೆ. ಆ ಥರ. ಹೌದು, ಸ್ವಲ್ಪ ಕಡಿಮೆ ಬರುತ್ತೆ. ಓಕೆ ಸರ್, ಎಷ್ಟೆಲ್ಲ ಸರ್ ಪ್ರೈಸ್ ಎಲ್ಲ ಹೇಗೆ ಫಿಕ್ಸ್ ಮಾಡ್ತೀರಾ? ನಾವು ಕಿಲೋಮೀಟರ್ ಲೆಕ್ಕ ನೋಡ್ಕೊಂಡು ಮಾಡುದು. ಫರ್ ಡೇ 300 ಅವರೇಜ್ ಕಿಲೋಮೀಟರ್ ಇದೆ ನಮ್ದು. ಫರ್ ಡೇ ಅಂದ್ರೆ ಫಿಕ್ಸ್ 300 ಕಿಲೋಮೀಟರ್ಸ್ ಅವರೇಜ್ ಬಾಡಿಗೆ ಫರ್ ಡೇಗೆ. ಹಾಗೆ 30 ರೂಪಾಯಿ ಕಿಲೋಮೀಟರ್ ಹೇಳ್ತೇವೆ. 30 ಅಂದ್ರೆ ಪರ್ ಡೇ 300 ಕಿಲೋಮೀಟರ್ ಅವರೇಜ್ ಬಾಡಿಗೆ ಪ್ಲಸ್ ಬಾಟ. ನೈಟ್ 10 ಗಂಟೆ ನಂತರ ಆದ್ರೆ ಬಾಟ, ಡ್ರೈವರ್ ಬಾಟ ಇದೆ. ಓಕೆ, ಆ ತರ. ಅದು ಓಡಿಸಿದ್ರು 300 ಕಿಲೋಮೀಟರ್ ಬಿಡ್ಬೇಕು. ಹೌದು, ಅಬೋ 300 ಅಬೋ ಆದ್ರೆ ಎಕ್ಸ್ಟ್ರಾ ಪರ್ ಕಿಲೋಮೀಟರ್ ಚಾರ್ಜಸ್ ಮತ್ತೆ ಎಕ್ಸ್ಟ್ರಾ. ಈಗ ಇದು 3 ದಿವಸದ ಟೂರ್ ಅಲ್ವಾ, 900 ಕಿಲೋಮೀಟರ್ ಅವರೇಜ್
ಒಂದು ಸರಿ ಈಗ ನಾನು ಹುಬ್ಳಿ ಹೋಗಿ ಪಿಕಪ್ ಮಾಡ್ಕೊಂಡು ಬಂದೆ. ಹುಬ್ಳಿ ಹೋಗಿ ಈಗ ದಾಂಡೇಲಿ ಹೋಗಿ ದಾಂಡೇಲಿ ಇಲ್ಲಿಗೆ ಬಂದೆ. ಈಗಲೇ ನನಗೆ ಎಷ್ಟು ಒಂದು 700 ಕಿಲೋಮೀಟರ್ ಆಯ್ತು. ಇನ್ನು ಮಂಗಳೂರು ಹೋಗುವ ಆಗ್ಲೇ ಒಂದು ಸರ್. ಹೌದು ಸರ್, ಈ ಬಿಸ್ನೆಸ್ ಚೆನ್ನಾಗಿದ್ಯಾ, ಮಾಡ್ಕೋಗ್ಬೋದಾ? ಬಿಸ್ನೆಸ್ ಮಾಡ್ಕೋಬಹುದು. ಮಾಡೋದ್ರೆ ನಾವು ಮಾಡುವ ರೀತಿಯಲ್ಲಿ ಇರೋದು ಅಷ್ಟೇ. ಬಿಸ್ನೆಸ್ ಎಲ್ಲಾನು ಯಾವ್ದು ಬಿಸ್ನೆಸ್ ಅಷ್ಟೇ. ನಾವೇ ಈಗ ಒಂದು ಹೋಟೆಲ್ ಅವರು ಕಸ್ಟಮರ್ ಕರೆಕ್ಟ್ ಸರ್ವಿಸ್ ಕೊಟ್ಟರೆ ತಾನೇ ಆ ಹೋಟೆಲ್ ನಡೆಯುದು ಅಷ್ಟೇ. ಎಲ್ಲಾನು ಒಂದೇ. ಹೌದು ಸರ್, ಇದೆಲ್ಲ ನೀವೇ ಮಾಡ್ಸಿರೋದಾ ಒಳಗಡೆ ಹೇಳಿ? ಅದೆಲ್ಲ ಹೇಳಿ ಮಾಡಿಸೋದು. ಎಲ್ಲ ಮೈಂಡ್ ಸೆಟ್, ಜನರ ಮೈಂಡ್ ಸೆಟ್ ಅಲ್ಲಿ ಇರೋದು ಅದು. ಅದಲ್ಲ ಅಂದ್ರೆ ನಾವು ಹೇಳ್ತೇವೆ ಈಗ ಬ್ರ್ಯಾಂಡೆಡ್ ಅಂತ ಕೆಲವರು ಬ್ರ್ಯಾಂಡೆಡ್ ಲೈಕ್ ಹೌದು. ಮಾಡ್ತಾರೆ. ಬ್ರ್ಯಾಂಡೆಡ್ ನಾರ್ಮಲ್ ಇದಿಲ್ವಾ ಆ ತರ. ಹೌದು ಎಲ್ಲಾನು ಒಂದೇ. ಈಗ ಹೋಟೆಲಲ್ಲಿ ತಿಂಡಿಯಲ್ಲಿ ಹೋಗಿ ಕಾಮತ್ ಹೋಟೆಲ್ ತಿಂಡಿಯಲ್ಲಿ ಹೋದ್ರು ಒಂದು ಲೋಕಲ್, ನಾವು ಈಗ ಒಳ್ಳೆ ಹೋಟೆಲ್ ನೋಡಿದ್ ಲೋಕಲ್ ಹೋಟೆಲ್ ಒಂದೇ ಸೇಮ್ ಅಲ್ವಾ? ಸೇಮ್ ಅದು. ಬ್ರ್ಯಾಂಡೆಡ್ ಮೇಲೆ ಹೋಗೋದು ಹೌದು ಅಷ್ಟೇ. ಅದು ಜನರ ಮೇಲೆ ಡಿಪೆಂಡ್ ಆಗಿರೋದು ಹೌದು. ಅಷ್ಟೇ. ಓಕೆ ಸರ್, ಅದೇ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ಮೊನ್ನೆ ದೀಕ್ಷಾ ಅಲ್ಲ. ಅವ್ರದ್ದು ಒಂದು ಮೊನ್ನೆ ನೋಡಿದೆ. ನೋಡಿದ್ದೀರಾ? ನಮ್ದಂದ್ರೆ ಇದೆಲ್ಲ ಮಾರ್ಕೆಟಿಂಗ್ ವ್ಯವಹಾರ ಅಲ್ಲ. ಹೌದು ಈಗ ಬೇಕೇ ನೀವು ಆಗುತ್ತೆ. ಹಾಕಿದ್ರೆ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಇದು ಸಹ ಬರ್ತದೆ ನಮಗೆ. ಅಂದ್ರೆ ತುಂಬಾ ಉಂಟಲ್ಲ, ಕಸ್ಟಮರ್ ನೋಡ್ತಾರೆ ಗಾಡಿ ಈ ತರ ಇದೆ, ಪಬ್ಲಿಕ್ ಆಗುತ್ತೆ. ಕಂಡೀಷನ್ ಇದೆ. ಪಬ್ಲಿಕ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು Okay, ಸೋ ಮಚ್ welcome. ಸರ್. Thank you.